ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 10 ದ್ರೋಣರ ಪಾತ್ರದ ಪರಿಚಯದ ಮುಂದುವರೆದ 5ನೆಯ ಭಾಗ. ಒಂದು ಪ್ರಶ್ನೆಯನ್ನು ಬಹುಜನ ಮುಗ್ಧರು ಅಂದೂ ಇಂದೂ ಕೇಳುವುದುಂಟು. ಕೌರವರು ಮೊದಲಿನಿಂದಲೂ ಕುಟಿಲರು, ಅಧರ್ಮ ಮಾರ್ಗದಿಂದಲೇ ಬದುಕಿದವರು, ಯುದ್ಧದಲ್ಲೂ ಅಧರ್ಮದಲ್ಲೂ ಹಿಡಿದು ಅಭಿಮನ್ಯುವನ್ನು ಕೊಂದರು. ಸರಿ, ಅದು ಅವರ ನೀತಿ. ಹಾಗಲ್ಲದೆ ಧರ್ಮದಲ್ಲೇ ಇದ್ದ ಪಾಂಡವರು ಆ ಧರ್ಮ ಸಂರಕ್ಷಕನೂ ಸಂಸ್ಥಾಪಕನೂ ಎಂದು ಹೇಳಿಕೊಂಡ ಶ್ರೀಕೃಷ್ಣನು ಈ ಕೌರವರ ವಧೆಗೆ ಅಧರ್ಮ ಮಾರ್ಗ ಹಿಡಿದುದು ಸರಿಯೇ? ಅವರಿಗೂ ಇವರಿಗೂ ಈಗ ಏನು ವ್ಯತ್ಯಾಸ ಉಳಿಯಿತು ಎಂದು ಇದಕ್ಕೊಂದು ಕಥೆ ಉತ್ತರಿಸಿದೆ. ಭಿಕ್ಷುಕನೊಬ್ಬ ಹೀಗೆ ಹೇಳಿದನಂತೆ: ದಿನ ಭಿಕ್ಷೆ ಹಾಕದ ಪುಣ್ಯವಂತೆಯೇನೋ ಇಂದೂ ಹಾಕಲಿಲ್ಲ, ಸರಿ. ಆದರೆ ದಿನ ಹಾಕುತ್ತಿದ್ದ ಆ ಡೇ ಯಾಕೆ ಭಿಕ್ಷೆ ಹಾಕಲಿಲ್ಲ ಎಂದು ವಿಸ್ಮಿತನಾದನಂತೆ. ಹೇಗಿದೆ ಗ್ರಹಿಕೆ? ಒಮ್ಮೆಯೂ ಭಿಕ್ಷೆ ಹಾಕದವಳು ಪುಣ್ಯವಂತೆ, ದಿನ ಹಾಕುತ್ತಾ ಒಂದು ದಿನ ಹಾಕದವಳು ಉಂಡೆ. ಇದೇ ಅಲ್ಲವೇ ಲೋಕದ ಆಕ್ಷೇಪ? ಇದನ್ನು ಮತ್ತಷ್ಟು ಪೋಷಿಸುವಂತೆ ಇನ್ನೂ ಕೆಲವು ವಾದಗಳನ್ನು ಉದಾಹರಣೆಗಳನ್ನು ವಿದ್ಯಾವಂತರು ಬಳಸಿ ಪಾಂಡವರನ್ನೇ ದೂಷಿಸುವುದು ಆಶ್ಚರ್ಯವಾಗಿದೆ. ದುರ್ಯೋಧನನು ಈ ವಿಷಯದಲ್ಲಿ ಬಲು ಭಾಗ್ಯವಂತನೆನ್ನಬೇಕು. ಸತ್ತ ಮೇಲೂ ವಿದ್ಯಾವಂತರಲ್ಲಿ ಅವನ ಅನುಯಾಯಿಗಳು ಬೆಳೆಯುತ್ತಿರುವುದು. ಮೊದಲೇ ಕೊಳಕು ಬಟ್ಟೆಯಾದರೆ ಅದರ ಮೇಲೆ ಮತ್ತಷ್ಟು ಹಾಕಿದ ಮಸಿ ಎದ್ದು ಕಾಣುವುದಿಲ್ಲವೆಂದೂ, ಬಿಳಿ ಬಟ್ಟೆಯ ಮೇಲೆ ಹಾಕಿದ ಒಂದೇ ಒಂದು ಕಪ್ಪು ಮಸಿಯ ಚುಕ್ಕೆ ಎದ್ದು ಕಾಣುವುದೆಂದು ಉದಾಹರಿಸಿ ಕೌರವರನ್ನು ಸಮರ್ಥಿಸುವ ಉದ್ದೇಶದಿಂದ ಪಾಂಡವರನ್ನು ದೂಷಿಸುವವರ ತರ್ಕಕ್ಕೇನೆನ್ನಬೇಕು? ದುರ್ಯೋಧನ ಯಾರನ್ನಾದರೂ ನಂಬಿದ್ದನೋ ಅವರೆಲ್ಲ ಅವನಿಗೆ ಕೈಕೊಟ್ಟರೆಂದೂ, ಅವರು ಹಾಗೆ ಮಾಡದಿದ್ದರೆ, ಶ್ರೀಕೃಷ್ಣ ತಂತ್ರ ಹೂಡದಿದ್ದರೆ, ಪಾಂಡವರು ಕಪಟ ಮಾರ್ಗ ಅನುಸರಿಸದಿದ್ದರೆ ದುರ್ಯೋಧನನಿಗೇ ಜಯವಾಗುತ್ತಿತ್ತೆಂದು ವಿಷಾದಿಸುವವರ ಬುದ್ಧಿಗೆ ಇಂತಹ ಗ್ರಹಣ ಹಿಡಿಯುವುದೇ? ದುರ್ಯೋಧನನಿಗೆ ವಿಜಯವಾಗಿ ಪಾಂಡವರೆಲ್ಲ ಸತ್ತಿದ್ದರೆ ಈ ವಿಮರ್ಶಕರಿಗೆ ತೃಪ್ತಿಯಾಗುತ್ತಿತ್ತೇ ಎಂದು ಕೇಳಬೇಕಾಗುತ್ತದೆ. ಇವರು ಪತ್ನಿ ಪುತ್ರಿಯರಿಗೆ ದ್ರೌಪದಿಗಾದ ಗತಿ ಆಗಿದ್ದರೆ ಇವರನ್ನು ಸಜೀವವಾಗಿ ಅವರ ಬಂಧುಗಳು ಸುಡಿಸುವ ಯತ್ನ ಮಾಡಿದ್ದರೆ, ಆಸ್ತಿ ಕದ್ದಿದ್ದರೆ ಆಗೇನು ಹೇಳುತ್ತಿದ್ದರು? ದಕ್ಷಿಣ ಭಾರತೀಯರು ಉತ್ತರ ಭಾರತೀಯರಂತೆ ಯಾವ ಪರಾಕ್ರಮಣಕ್ಕೂ ಒಳಗಾಗದೆ, ದೇಶ ವಿಭಜನೆಯ ದಳ್ಳುರಿಯಲ್ಲಿ ಯಾವ ಆಸ್ತಿ ಪಾಸ್ತಿಯನ್ನೂ ಕಳಕೊಳ್ಳದೆ, ಯಾವ ಪತ್ನಿ ಪುತ್ರಿ ಸೋದರಿಯರ ಮಾನಭಂಗವನ್ನು ಕಣ್ಣಿಂದ ನೋಡದೆ, ಕೊಲೆ ಸುಲಿಗೆ ರಕ್ತದ ಹೊಳೆಗಳನ್ನೇ ಬೀದಿಯಲ್ಲಿ ಕಾಣದೆ, ಆರಾಮ ಕುರ್ಚಿಯಲ್ಲಿ ಕುಳಿತು ಎಲೆ ಅಡಿಕೆ ಜಗಿಯುತ್ತಾ ಮಜಾ ಮಾಡುತ್ತಾ ಒಬ್ಬರಿಗೊಬ್ಬರು ನೀವೇನೇ ಅನ್ನಿ ನಮ್ಮವರೆಂಬುವವರು ಕ್ಷಮಾಶೀಲರಾಗಿರಬೇಕು. ಔದಾರ್ಯವೇ ದೊಡ್ಡ ಗುಣ. ಯಾರು ಆಳಿದರೇನು? ರಾಜ್ಯ ಯಾರಿಗೆ ಬೇಕಾಗಿದೆ? ನಮ್ಮ ಸಂಬಳ ನಮಗೆ ಬಂದರೆ ಸಾಕು. ಕೋಮು ಗಲಭೆ ಅಶಾಂತಿಗಳೆಲ್ಲ ಅವಿವೇಕ ಎನ್ನುತ್ತಾ ಇವೆಲ್ಲ ಯಾರ ವಿರುದ್ಧ ಯಾರ ಪರ ಎಂಬುದನ್ನು ವಿಚಾರಿಸದೆ ಬೇಜವಾಬ್ದಾರಿಯಿಂದ ಪತ್ರಿಕಾ ವರದಿಗಳನ್ನು ಟೀಕಿಸುವಂತಿದೆ. ರಕ್ತಪಾತ ಯಾರಿಗೂ ಬೇಡ. ಹೌದು, ರಾಜ್ಯ ಯಾರು ಆಳಿದರೇನು ಎಂಬುವವರಿಗೆ ತಲೆ ಇದೆಯೇ ಎಂದು ಕೇಳಬೇಕಾಗುತ್ತದೆ. ಕಾಶ್ಮೀರದ ಲಡಾಖ್ ಪ್ರಾಂತ್ಯದ ಆಕ್ಸಾಯ್ ಚಿನ್ ಪ್ರಾಂತ್ಯವನ್ನು ಚೀನೀಯರು ಆಕ್ರಮಿಸಿದಾಗ ಇಂದಿಗೂ ಅಲ್ಲೇ ಇದ್ದಾರೆ. ಅಂದಿನ ಪ್ರಧಾನಿಯವರು ಅದು ಯಾರಿಗೆ ಸೇರಿದರೇನು? ಬರೀ ಹಿಮದ ಬಂಜರು ನಾಡು, ಇಲ್ಲಿ ಎಂದೂ ರಾಷ್ಟ್ರೀಯ ಗಡಿಯೇ ಇರಲಿಲ್ಲ ಎಂದು ಬಹಿರಂಗವಾಗಿ ಸಂಸತ್ತಿನಲ್ಲಿ ಹೇಳಿ ಭಾರತೀಯರ ರಾಜಕೀಯ ಪ್ರಜ್ಞಾಶೂನ್ಯತೆಗೆ
ಬಹುದೊಡ್ಡ ನಿದರ್ಶನವಾದರು. ಇದು ಒಂದು ಬಗೆಯ ಮಾಯವಾದ. ಹೀಗೆ ವಾದ ಮಾಡಿಯೇ ಭಾರತೀಯರು ವಾಸ್ತವ ಜಗತ್ತಿನ ಪ್ರಜ್ಞೆಯಿಂದ ವಂಚಿತರಾಗಿ ಮೇಲೆ ಮೇಲೆ ಆತ್ಮಗೌರವ ಕಳೆದುಕೊಂಡು ಬಲಿಷ್ಠ ರಾಷ್ಟ್ರಗಳ ನಗೆಪಾಟಲಿಗೆ ಪಾತ್ರವಾಗಿ ನಮಗೆ ವಿಶ್ವ ರಾಜಕೀಯದಲ್ಲಿ ಆಗುತ್ತಿರುವ ಚಿತ್ರಹಿಂಸೆಯನ್ನು ಬೇರೆ ಯಾರಿಗೂ ಆಗುತ್ತಿರಲಿಲ್ಲವೆಂಬುದು ದುರ್ವಿಧಿಯಿಂದ ಯಾವ ಬೆಲೆ ತತ್ತು ಸ್ಮಶಾನ ಶಾಂತಿ ಸಂಪಾದನೆ ಎಂಬ ಸೂತ್ರವೇ ನಮ್ಮ ಸಾಹಿತ್ಯ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲೂ ಮಾನದಂಡವಾಗಿ ಇಷ್ಟು ಶತಮಾನಗಳ ಜೀವನ ಹಾಳಾದದ್ದಲ್ಲದೆ ಇನ್ನೂ ಮುಂದಿನ ವೇಳೆಗಳನ್ನು ಹಾಳು ಮಾಡಹತ್ತಿದೆ. ನಿಜ ಧಾರ್ಮಿಕ ಪ್ರಜ್ಞೆ ಇಲ್ಲದೆ ಸಾಹಿತ್ಯ ವಿಮರ್ಶಕನ ಸೂತ್ರಗಳು ಸರಿಯಾಗಿ ಕೆಲಸ ಮಾಡಬಲ್ಲವೇ? ಕವಿದರ್ಶನ ಎಂಬುದೊಂದಿದೆಯಲ್ಲ, ಅದು ಕೇವಲ ರಸ, ಭಾವ, ಧ್ವನಿ, ಅಲಂಕಾರಗಳ ಸಮ್ಮಿಶ್ರವೇ? ನವಶೃಂಗಾರವೇ? ಕವಿ ಹಿಡಿದ ಧರ್ಮ ಬದಲಾದಂತೆ ಅವನ ಕಾವ್ಯದ ಧರ್ಮವೂ ಅವನ ಮನೋಧರ್ಮವೂ ಜೀವನ ಚಿತ್ರಣ ರೀತಿಯು ಏಕೆ ಬದಲಾಗುತ್ತದೆ? ವ್ಯಾಸದರ್ಶನವೂ ಪಂಪದರ್ಶನವೂ ಕುಮಾರವ್ಯಾಸ ಕುವೆಂಪುಗಳ ದರ್ಶನವೂ ಒಂದೇಯೇ? ಬೇರೆ ಬೇರೆಯೇ? ಒಂದೇ ಆಗದಿದ್ದರೆ ಜೀವನದ ಮೇಲೆ ಅವುಗಳ ಪರಿಣಾಮದ ಅಂತರವೇನು? ಎಲ್ಲರೂ ಮಹಾಕವಿಗಳಾಗಿ, ವಿಮರ್ಶಕರೆಲ್ಲ ಹೊಗಳು ಭಟ್ಟರಾಗಿಯೇ ನಮ್ಮ ಸಾಹಿತ್ಯ ದುಸ್ಥಿತಿಗಿಳಿದಿರುವುದು. ಹಾರಿರೋ ಜೊಳ್ಳುಗಳಿರ ಎಂದಲ್ಲದೆ ಬೇರೇನು ಉದ್ಗರಿಸೋಣ? ವ್ಯಾಸದರ್ಶನದ ಪ್ರಖರ ಜ್ಯೋತಿಯ ಕಣ್ಣ ಮಿಂಚಿನಲ್ಲಿ ಕಣ್ಣು ಪುನೀತವಾಗದ ಹೊರತು ನಮಗೆ ಬರಿಯ ಭೂತಗಳೇ ಕಾಣುತ್ತವೆಂಬುದಕ್ಕೆ ಪಾಂಡವಾಕ್ಷೇಪಕರವಾದ ಒಂದು ಸಾಕ್ಷಿ. ಜೀವನವೆಲ್ಲ ಒಳಿತು ಕೆಡುಕುಗಳ ನಿರಂತರ ಹೋರಾಟ. ಇವು ಎರಡೂ ಸುಳ್ಳು ಎಂಬ ಧರ್ಮಗಳ ಮಬ್ಬಿನಲ್ಲಿ ನೋಡುವವರಿಗೆ ಧೃತರಾಷ್ಟ್ರನಿಗೆ ಜೀವನದಲ್ಲಿ ಎಷ್ಟು ಕಂಡಿತೋ ಅಷ್ಟೇ ಕಾಣಬರುವುದು ಸಹಜ. ಕೆಡಕು ಅನಿಷ್ಟಗಳನ್ನು ಪೂರ್ಣ ಅಳಿಸಿ ಬರಿಯ ಒಳಿತಿನ ಸಾಮ್ರಾಜ್ಯವೆಂಬುದರ ಸ್ಥಾಪನೆಯ ಕನಸು ಕಾಣುವುದು ವಾಸ್ತವಿಕ ಪ್ರಜ್ಞೆಯಲ್ಲ. ಅದನ್ನು ಬ್ರಹ್ಮನೂ ಮಾಡಲಾರ. ಎಷ್ಟು ಹಿಂದೆ ಇತಿಹಾಸದಲ್ಲೂ ಕಲ್ಪನೆಯಲ್ಲೂ ನೋಡಿದರೂ ಜೀವನ ದೇವಾಸುರ ಸಂಗ್ರಾಮವೇ. ಅದೇ ವೇದದರ್ಶನ, ಅದೇ ಗೀತಾದರ್ಶನ, ಅದೇ ಉಪನಿಷತ್ ದರ್ಶನ. ಈ ಸಂಗ್ರಾಮದಲ್ಲಿ ಕೆಡುಕಿಗೆ, ಅನಿಷ್ಟಕ್ಕೆ, ಕತ್ತಲೆಗೆ ಪರಾಜಯವಾಗಿ ಅದು ಸಾಯದಿದ್ದರೂ ಒಳಿತಿಗೆ ಅಡಿಯಾಳಾಗಿ ಅದರ ಬಲಕ್ಕೆ ಹೆದರಿ ಒಳಿತಿಗೇ ಜಯವಾದಾಗ ಮಾತ್ರ ಜೀವನ ಧರ್ಮಗತಿಯಲ್ಲಿ ಸಾಗುತ್ತದೆ. ಆ ಧರ್ಮವನ್ನು, ಅದರ ಗತಿಯನ್ನು ಸಾಧ್ಯವಾದಷ್ಟು ಸಾಮೋಪಾಯದಲ್ಲಿ ನಿರ್ವಹಿಸಿ ಅಧರ್ಮ ಶಕ್ತಿಗಳನ್ನು ಧರ್ಮದಿಂದಲೇ ತುಳಿದು ಲಗಾಮು ಹಾಕಿ ಜೀವನ ಸಾಧಿಸಬೇಕೆಂಬ ಬೃಹಸ್ಪತಿಯ ನೀತಿ ದೇವತೆಗಳೇ ಸದಾ ಪಾಲಿಸಲಾಗಲಿಲ್ಲ. ವೈಶ್ವದೇವ ಮಂತ್ರಗಳಲ್ಲಿ ಅಧರ್ಮಾಯ ಸ್ವಾಹ ಎಂಬುದು ಹುಟ್ಟಿದ್ದು ಹೀಗೆ. ಸಾಮ ಮಾರ್ಗ ಆಗದಾಗ ಭೇದ, ದಾನ, ದಂಡಗಳನ್ನು ಕ್ರಮವಾಗಿ ಉಪಯೋಗಿಸುವುದನ್ನು ಕೃತ ತ್ರೇತಾಯುಗ ಕಾಲದಿಂದಲೂ ಎಲ್ಲರೂ ಕೇಳಿಬಲ್ಲರು. ಸಾಮದ ಮಾರ್ಗಕ್ಕೆ ಎಲ್ಲಿ ಮಿತಿ ಎಂಬುದನ್ನು ತಿಳಿಯುವುದು ಪ್ರಬುದ್ಧ ರಾಜಕಾರಣಿಯ ಮೊದಲ ಕರ್ತವ್ಯ. ಅದರ ಗತಿ ನಡೆಯದಾದಾಗಲೂ ಅದನ್ನೇ ಉಪಯೋಗಿಸಬೇಕೆಂಬ ಮೂರ್ಖವಾದ ರಾಜಕೀಯದಲ್ಲಿ ಭಯಂಕರ ಪರಿಣಾಮಗಳನ್ನು ಮಾಡಿರುವುದು ಇತಿಹಾಸದಲ್ಲಿದೆ. ಸಾಮೇತರ ಮಾರ್ಗಗಳು ಮಾರ್ಗಗಳೇ ಅಲ್ಲವೆಂದು ವಾದಿಸಿಯೂ ಯಾವುದೇ ದೇಶ ದುರ್ಬಲವಾಗುವುದು. ಗುರಿ, ಮಾರ್ಗ ಎರಡೂ ಸದಾ ಏನೇ ಬರಲಿ ಒಳ್ಳೆಯದೇ ಆಗಿರಬೇಕೆಂಬುವರ ಮೊಂಡು ದಾರಿಯಲ್ಲಿ ಯಾವ ದೇಶವೂ ಉಳಿಯದು, ಯಾವ ಧರ್ಮವೂ ನೆಲೆ ನಿಲ್ಲದು. ಗುರಿ ಸದ್ಗುರಿಯಾಗಿ ಸಾಮ ಅಂದರೆ ಧರ್ಮ ಮಾರ್ಗ ವಿಫಲವಾದಾಗ ಉಳಿದ ಭೇದ ದಂಡಗಳನ್ನು ಉಪಯೋಗಿಸಬೇಕೆಂಬುದನ್ನು ಬೃಹಸ್ಪತಿಗಾಗಿ ವಿರುದ್ಧವಾಗಿ ಪ್ರಬಲವಾಗಿ ಪ್ರತಿಪಾದಿಸಿದವನು ಶುಕ್ರ. ಇದನ್ನು ವ್ಯಾವಹಾರಿಕ ವ್ಯವಸ್ಥೆಯ ಮಾರ್ಗವೆನ್ನಬೇಕು.
ಇದನ್ನೊಪ್ಪದವರು ಅಧರ್ಮದ ಗುರಿಯನ್ನೂ ಧರ್ಮದ ಸೋಗಿನ ದಾರಿಯಿಂದ ಗೆಲ್ಲಬೇಕೆಂಬ ದುರ್ಯೋಧನ ಮಾರ್ಗಕ್ಕೆ ಬೆಂಬಲಿಸಿದಂತಾಗುವುದು. ನಮ್ಮವರ ವಿಮರ್ಶೆಯಲ್ಲಿ ನಡೆದು ಬಂದಿರುವುದು ಇದು. ಪೋರ್ಚುಗೀಸರು ಗೋವೆಯನ್ನು ಬ್ರಿಟಿಷರಿಗಿಂತ ಮುಂಚೆ ಹಿಡಿದು ಭಾರತದಲ್ಲಿ ತಳವೂರಿದವರು. ಬ್ರಿಟಿಷರು ಕಾಲ್ತೆಗೆದ ಮೇಲೂ ತೊಲಗದಾದಾಗ ಅಂದಿನ ನಮ್ಮ ಆಳುಗರು ಸಾಮೋಪಾಯದಿಂದ ಅವರಿಗೆ ಬುದ್ಧಿ ಹೇಳಿದ್ದೇ. ವಿಫಲವಾದಾಗ ಸೈನಿಕ ಕಾರ್ಯಾಚರಣೆಯನ್ನು ವಿಧಿಯಿಲ್ಲದೆ ನಡೆಸಿದಾಗ ಪಶ್ಚಿಮದ ರಾಷ್ಟ್ರಗಳು ಬೊಬ್ಬೆ ಇಟ್ಟವು. ನಮ್ಮನ್ನು ಟೀಕಿಸುತ್ತಿದ್ದು ನೀವು ಈಗ ಮಾಡಿದ್ದೇನು ಎಂಬುದು ಅವರ ಬೊಬ್ಬೆಯ ತಾತ್ಪರ್ಯ. ಆಗ ಸೈನ್ಯಾಚರಣೆ ಮಾಡಿದವರು ಹಿಂದೆಯೂ ಸ್ವತಂತ್ರ ಚಳುವಳಿಯಲ್ಲಿ ಸುಭಾಷರ ತಿಲಕರ ಮಾರ್ಗ ಹಿಡಿದಿದ್ದರೆ ಬಾಯಿ ಮುಚ್ಚಿ ಬಿದ್ದಿರುತ್ತಿದ್ದರಷ್ಟೇ. ಅವರು ಸದಾ ಮಾಡುತ್ತಿರುವುದನ್ನು ನಾವು ಸತ್ಯ ಮಾರ್ಗವೆಲ್ಲ ಮುಗಿದ ಬಳಿಕ ಮಾಡಿದ್ದರೆ ನಾವು ವ್ಯಾವಹಾರಿಕವಾಗಿ ಅವರಿಗೂ ಇವರ ಇಬ್ಬಗೆಯ ವಂಚಕ ನೀತಿಯನ್ನನುಸರಿಸಿದವರು ಎಂದಲ್ಲದೆ ಅವಕಾಶವಿಲ್ಲದೆ ಜಗತ್ತಿನ ಧರ್ಮಯುದ್ಧದ ನೈಜ ಸ್ವರೂಪ ತಿಳಿಯುತ್ತಿತ್ತು. ತಲೆಗೆಲ್ಲ ಒಂದೇ ಮಂತ್ರ ಎಂಬಂತೆ ಸಿಕ್ಕಿದಕ್ಕೆಲ್ಲ ಸತ್ಯಾಗ್ರಹ ಎಂಬ ಸೂತ್ರ ಹಿಡಿದ ನಾವು ಅಪಹಾಸ್ಯಕ್ಕೀಡಾದೆವು. ಈ ಸತ್ಯಾಗ್ರಹದ ಮುಂದಿನ ಅರ್ಥವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.